2013 2014ರಲ್ಲಿ ಅಧಿಕೃತವಾಗಿ ಅಮೃತ ಸಿಂಚನ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಹಾಗೂ ಆಯುರ್ವೇದ ವಿಶ್ವವಿದ್ಯಾಲಯ ಸ್ಥಾಪಿಸಲು ಕರ್ನಾಟಕ ಸರ್ಕಾರದಿಂದ ಆದ್ಯತೆ ಮತ್ತು ಮಾನ್ಯತೆ ಪಡೆದಿದ್ದು, ಇದೀಗ 30/12/2024ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬೈರಾಪುರ ಗ್ರಾಮದ 1,000 ಎಕರೆ ವಿಸ್ತೀರ್ಣ ಜಾಗದಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ವಾಸ್ತು ತಜ್ಞರಿಂದ ಸ್ಥಳ ವೀಕ್ಷಣೆ ಮಾಡಿ ಹಾಗೂ ಭೂ ಪರೀಕ್ಷೆಯನ್ನು ಮಾಡಲಾಯಿತು. ಈ ಶುಭ ಸಂದರ್ಭದಲ್ಲಿ ಪಾಲನಹಳ್ಳಿ ಮಠದ ಸಂಸ್ಥಾಪಕ ಮಠಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇದೇ ವೇಳೆ ಡಾಕ್ಟರ್ ಜೀಜಾ ಮಾಧವನ್ ಹರಿಸಿಂಗ್, ನಿವೃತ್ತ IPS ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಸರ್ಕಾರ ಇವರ ವತಿಯಿಂದ 361 ಎಕರೆ ಭೂಮಿಯನ್ನು ವಿಶ್ವವಿದ್ಯಾಲಯಕ್ಕೆ ಕೊಡುಗೆಯಾಗಿರುತ್ತದೆ ಮತ್ತು ಶ್ರೀಯುತ ಮಧುಸೂದನ್ ರವರು ನ್ಯಾಯಾಧೀಶರು ಇವರ ವತಿಯಿಂದ 261 ಎಕರೆ ಕೊಡುಗೆಯಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಬಸವರಾಜ ಜಾಪಳಿಯವರು, ಶಿಕ್ಷಣ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು, ಡಾಕ್ಟರ್ ಹರೀಶ್ ರವರು ಕುಲಾಧಿಪತಿಗಳು, ಡಾಕ್ಟರ್ ಭೀಮಾಶಂಕರ್ ಅವರು ನಿವೃತ್ತ IRS ಗೂಳಿಹಟ್ಟಿ ಶೇಖರ್ ಅವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಭೀಮಾಶಂಕರ್ ಯುವ ಮುಖಂಡರು BJP, ಪ್ರಮೋದ್ ಜೋಶಿಯವರು ಮಂತ್ರಾಲಯ ಮಠದ ಕಾರ್ಯದರ್ಶಿ, ಮಧುಕಿರಣ್ ರವರು ನಿವೃತ್ತ ನ್ಯಾಯಾಧೀಶರು, ಪದ್ಮನಾಭರವರು RSS ಮುಖಂಡರು ಹಾಗೂ ಸಮಾಜ ಸೇವಕರು, ಚಿನ್ನಸ್ವಾಮಿಯವರು ಸಾರಿಗೆ ಇಲಾಖೆ, ಅಮಲಾ ಪುಷ್ಪ ಬೆಂಗಳೂರು, ಡಾಕ್ಟರ್ ಸುಮಾ ಬೆಂಗಳೂರು, ಬಸವರಾಜುರವರು ಶಿವ ಡೆವಲಪರ್ಸ್ ಉದ್ಯಮಿಗಳು ಬೆಂಗಳೂರು, ಡಾಕ್ಟರ್ ಮಧುಸೂದಾನಂದರವರು ಸಾಫ್ಟ್ವೇರ್ ಕಂಪನಿ ಉದ್ಯಮಿ ಹಾಗೂ ಪವನ್ ಕುಮಾರ್ ಪಾಲನಹಳ್ಳಿ ಮಠದ ಕಾರ್ಯದರ್ಶಿ, ಶ್ರೀ ಭಗವತಿ ದೇವಿ ಟೆಂಪಲ್ನ ಸದಸ್ಯರಾದ BG ವಿಶ್ವನಾಥ್ ಹಾಗೂ ಇತರರು ಹಾಜರಿದ್ದರು. ಓಂ ಕರ್ಕನ್ಮುಖ ಕಮಲವಾಸಿನಿ ಪಾಪಕ್ಷಂ ಕರಿಶ್ರುತ ಜ್ಞಾನ ಸಹಸ್ರಂ ಪ್ರಜ್ವಲಿತಂ ಸರಸ್ವತಿ ಮತ್ಪಾಪಂ ಘನಘನಂ ದಖದಖಮ ಕ್ಷಾಮ ಕ್ಷೇಮ ಕ್ಷಂ ಕ್ಷಂ ಅಹಂ ತಿರುವರದವತಿಂ ಅಮೃತಂ ಸಂಭವೇ ಓಂ ಹಂ ಓಂ ಸ್ವಸಹಸ್ರಾರದಳ ನೇತ್ರಂ ಭಾವಕ್ಯಂ ಪರಿಪೂರ್ಣದ ದಗ್ಧಗೆ ಅದ್ವೈತಂ ಶಾಸ್ತ್ರ ಸಂಕೀರ್ಣೋ ವೀಕಮಂಡಲಸ್ಯ ಕಮಲಲಾಟಕಂ ಪೂರ್ವಂ ಭಾಗೇಶಕೋ ಸಂಪತ್ಕೀರ್ತಿ ದ್ವಯಹಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಅದ್ವೈತಂ ಶಾಸ್ತ್ರ ಓಂ ಗುರುದತ್ತಂ ಯೋದಿತೇಹಂ ಶಾಂತಿ ಶಾಂತಿ ಶಾಂತಿ.